ನಮಸ್ಕಾರ ಬಂಧುಗಳೇ, ತುಮಕೂರಿನಿಂದ ಚಂದ್ರು. ನೋಡಿ, ತುಮಕೂರಿನಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಶುರುವಾಗಿದೆ. ಬಸ್ಗಳ ಕತೆ ನೋಡಿ, ರೂಟ್ ಬರ್ತಾ ಇದ್ದಾರೆ. ಬೆಂಗಳೂರು ಶಿವಮೊಗ್ಗ ಬೆಂಗಳೂರು, ಹಾಸನ, ಸಿಟಿ ಲೆವೆಲ್ಲು, ಶೆಟ್ಟಿಹಳ್ಳಿ, ಕ್ಯಾತ್ಸಂದ್ರ, ಈ ರೂಟೆಲ್ಲ ಬರ್ತಾಯಿದ್ದಾರೆ. ಅವ್ರಿಗೆ ಎಷ್ಟು ಗೊಂದಲ ಆಗ್ತಾಯಿದೆ ಅಂದರೆ ಬಸ್ಸಿನ ಜಾಗ ಗೊತ್ತಾಗ್ತಾಯಿಲ್ಲ. ನಾವು ಎಲ್ಲಿ ನಿಲ್ಲಿಸ್ಬೇಕು, ಶಿವಮೊಗ್ಗ ಕಡೆಗೆ ಹೋಗೋದನ್ನು ಎಲ್ಲಿ ನಿಲ್ಲಿಸ್ಬೇಕು ನೋಡಿ. ಎಲ್ಲ ಪಾಪ ಅವರ ಸಿಬ್ಬಂದಿ ವರ್ಗದವ್ರು ಹೇಳ್ಕೊಡ್ತಾರೆ. ಬಸ್ ಬಂದ ತಕ್ಷಣ ಅವ್ರು ರೂಟ್ ಹೇಳ್ತಾರೆ, ಯಾವುದೋ ಒಂದು ರೂಟ್ ಹೇಳ್ತಾರೆ. ನೆಲಮಂಗಲ ಎಲ್ಲೋ ಹೋಗೋದು ತೋರಿಸ್ತಾರೆ. ಅವಾಗ ಹೇಳ್ತಾರೆ ಈ ರೂಟಲ್ಲಿ ಹೋಗಿ ಅಂತೇಳಿ. ಅವರಿಗೆ ಬಸ್ನವ್ರಿಗೆ ಪಾಪ ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ವಾರ ಕಳೆದ ಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ. ಬಹುಶಃ ಸರಿ ಹೋಗುತ್ತೆ, ನೋಡಬೇಕು. ಒಟ್ಟಾರೆ ಗೊಂದಲ ಆಗುತ್ತೆ. ಏನೇ ಮಾಡಬೇಕು ಅಂದ್ರೆ ಸ್ವಲ್ಪ ಜನಗಳಿಗೆ ಗೊಂದಲ ಆಗ್ತಾಯಿದೆ. ಜನಗಳಿಗೂ ಅಷ್ಟೇ, ಈ ಬಸ್ ಬರೋದಕ್ಕೆ ಹೋಗೋದಕ್ಕೂ ಅಷ್ಟೇ ಪಾಪ ಅವರಿಗೆ ಕನ್ಫ್ಯೂಸ್ ಆಗ್ತಾಯಿದೆ. ಯಾವ ರೂಟ್ ಹೋಗಬೇಕು, ಎಲ್ಲಿ ಹೋಗಬೇಕು, ಅದೆಲ್ಲ ಸ್ವಲ್ಪ ಒಂದು ವಾರ ಕಳಿಬೇಕು ಅವರಿಗೆ. ಕಳೆದ್ರೆ ಸ್ವಲ್ಪ ಪರಿಚಯ ಆಗುತ್ತೆ. ಯಾವ ರೂಟಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅದೆಲ್ಲ ಆಗುತ್ತೆ ನೋಡಿ. ಜನಗಳು ಭಾಳ ಗೊಂದಲದಲ್ಲಿದ್ದಾರೆ. ಎಲ್ಲಿ ಹತ್ತಬೇಕು, ಎಲ್ಲಿ ಎಳಿಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅವ್ರಿಗೆ ಅಷ್ಟೇ, ಬೇರೆ ಏನಿಲ್ಲ. ಸರಿ ಹೋಗ್ಬೋದು, ಸರಿ ಹೋಗುತ್ತೆ ಅನಿಸುತ್ತೆ, ನೋಡೋಣ ನೋಡಿ. ಇವತ್ತಿಂದ ಉದ್ಘಾಟನೆ ಆಗಿ ತುಂಬ ದಿನ ಆಯಿತು. ಇವತ್ತು ಬಸ್ಗಳು ಒಳಗೆ ಹೋಗೋದಕ್ಕೆ ಹೊರಗೆ ಹೋಗಲಿಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಇವತ್ತು KSRTC ಅವ್ರಿಗೆ ಒಳ್ಳೆಯದಾಗಲಿ, ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಬೇಕಷ್ಟೇ ನೋಡಿ. ಇದೆಲ್ಲ ತುಂಬ ಗೊಂದಲ ಆಗ್ತಾಯಿದೆ ನೋಡಿ. ಅದ್ರ ಜೊತೆಯಲ್ಲಿ ಆಟೋಗಳು ಅವು ನೋಡಿ. ಆಟೋಗಳು ನೋಡಿ, ರೋಡ್ ತುಂಬ ಅವರೇ ಆಟೋಗಳು ಸರಿ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಭಾಳ ಶಾರ್ಪ್ ಇದೆ. ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟು ಭಾಳ ಶಾರ್ಪ್ ಇದೆ. ಅದಕ್ಕೊಂದು ಪರಿಹಾರ ಹುಡುಕ್ತಾರೆ. ಸದ್ಯಕ್ಕೆ ಇವತ್ತು ಹೊಸದಲ್ಲವರ, ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಸಮಸ್ಯೆ ಬಗೆಹರಿಯುತ್ತೆ. ಯಾರೂ ಆತಂಕ ಪಡೋ ಪ್ರಶ್ನೆ ಇಲ್ಲ. ತುಮಕೂರಲ್ಲಿ ಎಲ್ಲೇ ಹೋದರೂ ಕೂಡ ಅವರವ್ರ ಮನೆ ತಲುಪುವ ಒಂದು ರೀತಿ ನೀತಿಯಲ್ಲಿದೆ. ನಮ್ಮ ತುಮಕೂರು ತುಂಬ ಅದ್ಭುತವಾಗಿದೆ. ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆಗ್ದಂಗೆ ಪೊಲೀಸ್ ಇಲಾಖೆ ನೋಡ್ಕೊಳ್ಳುತ್ತೆ. ನಮ್ಮ ಜನಸಾಮಾನ್ಯರು ಕೂಡ ಸಪೋರ್ಟ್ ಮಾಡ್ತಾರೆ, ಒಬ್ರಿಗೊಬ್ರು ತೊಂದರೆ ಇಲ್ಲ. ಹೇಳ್ಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ. ಜೈ ಭಾರತ.